ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಬೆಂಗಳೂರು ಮೈಸೂರು ರೀಜನಲ್ಲಿ ಅಡ್ಡಾಡಿದ್ರೆ ನಿಮಗೆ ಇದರ ಪರಿಚಯ ಅಂತೂ ಇದ್ದೇ ಇರುತ್ತೆ. ಟ್ರೈನಲ್ಲಿ ಹೋದರೂ ಅಷ್ಟೇ, ಬಸ್ಸಲ್ಲಿ ಹೋದ್ರೂ ಅಷ್ಟೇ, ನಿಮಗೆಲ್ಲ ಈ ಮದ್ದೂರು ವಡೆ ಪರಿಚಯ ಇದ್ದೇ ಇರುತ್ತೆ. ನಾನೇನು ಹೆಚ್ಚು ಪರಿಚಯಿಸೋದು ಬೇಡ ಇದಕ್ಕೆ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಈ ಲಾಕ್ಡೌನಲ್ಲಿ ನೀವೇನಾದರೂ ಟ್ರೈನಲ್ಲಿ ಸಿಗುವಂಥ ಮದ್ದೂರು ವಡೆನ ಮಿಸ್ ಆಗ್ತಿದ್ರೆ ಮನೇಲಿನೇ ಸುಲಭವಾಗಿ ಮಾಡಿಕೊಂಡು ಇದರ ಒಂದನ್ನು ಸವಿಬೋದು. ಸೊ ಇದನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದನ್ನ ಪ್ರಯತ್ನಪಟ್ಟು ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಪ್ಪದೆ ತಿಳಿಸಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಕಟ್ ಮಾಡೋದು ಕೂಡ ಒಂದು ವಿಧಾನ ಇದೆ. ನಾವು ಈರುಳ್ಳಿ ಪಕೋಡಕ್ಕೆಲ್ಲ ಕಟ್ ಮಾಡ್ಕೊಳ್ತೀವಿ ನೋಡಿ, ಉದ್ದ ಆ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಅರ್ಧವಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ವಡೆಯಲ್ಲಿ ಚೆನ್ನಾಗಿ ಇರುತ್ತೆ. ಅದಾದಮೇಲೆ 2 ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆದಮೇಲೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ನೋಡ್ಬಿಟ್ಟು ತೊಗೊಳ್ಳಿ. ನಾನು ಇಲ್ಲಿ 7 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ತುರಿದು ಸಹ ಹಾಕ್ಕೊಳ್ಬೋದು. ಅದಾದಮೇಲೆ 1 ಚಮಚದಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಹುರಿದಿಲ್ಲ. ಅದಾದಮೇಲೆ 1 ಚಮಚದಷ್ಟು ಬಿಳಿ ಎಳ್ಳನ್ನು, ಇದನ್ನು ಕೂಡ ಹುರಿದಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನೋಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಯಲ್ಲಿ ಇರುವಂಥ ನೀರಿನಾಂಶ ಎಲ್ಲನೂ ಚೆನ್ನಾಗಿ ಬಿಡುತ್ತೆ. ನಿಮಗೆ ಇಷ್ಟ ಆಯಿತು ಅಂತಂದರೆ ಶೇಂಗಾ ಮತ್ತು ಎಳ್ಳನ್ನು ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಇನ್ನು ಚೆನ್ನಾಗಾಗುತ್ತೆ ಮಧ್ಯದಲ್ಲೆಲ್ಲ ಸಿಗ್ತಾ ಇದ್ದರೆ. ಇದನ್ನೆಲ್ಲ ಕಲಿಸ್ಕೊಂಡ್ಮೇಲೆ ನಾವೊಂದು ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ. ಮದ್ದೂರು ವಡೆಯಲ್ಲಿ ಹಿಟ್ಟನ್ನು ಕರೆಕ್ಟಾಗಿರುವಂಥ ಪ್ರಪೋರ್ಷನಲ್ಲಿ ಹಾಕಿದಾಗ ಮಾತ್ರ ನಮಗೆ ಅಥೆಂಟಿಕ್ ಮದ್ದೂರು ವಡೆ ಟೇಸ್ಟ್ ಸಿಗುತ್ತೆ. ಇಲ್ಲ ಅಂತಂದರೆ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ಫಸ್ಟ್ದಾಗಿ ನಾನು ಹಾಕ್ಕೊಳ್ತಾ ಇರೋದು 1 ಕಪ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಬಾಂಬೆ ರವೆ, ಮೀಡಿಯಮ್ ರವೆ ಅಥವಾ ಲೋಕಲ್ ರವೆ ಅಂತಾರೆ ನೋಡಿ, ಆ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಸೊ 1 ಕಪ್ ರವೆಗೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಮೈದಾ ಹಿಟ್ಟು ಹಾಗೆ ರವೆ ಸೇಮ್ ಪ್ರಪೋರ್ಷನಲ್ಲಿನೇ ಇರಬೇಕು. ಸೊ ಈಗ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನು 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದು ಇಲ್ಲಿ ಕ್ರಿಸ್ಪಿನೆಸ್ ಬರೋದಕ್ಕೆ ಹಾಕ್ಕೊಳ್ತೀವಿ. ಸೊ 1/4 ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚಮಚದಿಂದ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 2 ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ 3 ಚಮಚದಷ್ಟು ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಮಿಸ್ ಮಾಡಬೇಡಿ, ಹಾಕ್ಕೊಳ್ಳಿ. ಆವಾಗ ಒಂದು ತುಪ್ಪದ ಘಮ ಚೆನ್ನಾಗಿರುತ್ತೆ ಮದ್ದೂರು ವಡೆಯಲ್ಲಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚಮಚದಿಂದನೇ ಕಲಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಇರುತ್ತೆ, ನೀವು ಕೂಡ ಚಮಚದಿಂದನೇ ಕಲಿಸ್ಕೊಳ್ಳಿ. ಮೊದಲಿಗೆ ಚಮಚದಿಂದ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಚಮಚಕ್ಕೆ ಅಂಟಿರುವಂಥ ಹಿಟ್ಟನ್ನೆಲ್ಲ ತಗೊಂಡ್ಬಿಟ್ಟು ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಳೋಣ. ಇದನ್ನು ನಾವು ಚೆನ್ನಾಗಿ ಒಂದು ಉಂಡೆ ಕಟ್ಬೋದು ನೋಡಿ, ಆ ಥರ ಕಲಿಸ್ಕೊಳ್ಬೇಕಾಗತ್ತೆ. ಏನಾದರೂ ನಿಮಗೆ ಎಣ್ಣೆ ಕಡಿಮೆ ಬಿತ್ತು, ಆ ಥರ ಕಟ್ಟೋಕ್ಕಾಗ್ತಾ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಇದಾದಮೇಲೆ ಹೋಟೆಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಥರ ಅರ್ಧ ಭಾಗ ಮಾಡ್ಕೊಂಡ್ಬಿಟ್ಟು ಅವರು ಚೆನ್ನಾಗಿ ಕಲಸಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಬಿಟ್ಟು ತಟ್ಟಿ ಕೊಡ್ತಾರೆ. ಯಾವಾಗ ಎಷ್ಟು ಮಾಡ್ತಾರೆ ನೋಡಿ ಅವಾಗ ಅಷ್ಟೇ ರೆಡಿ ಮಾಡ್ಕೊಳ್ತಾರೆ ಹೋಟೆಲಲ್ಲೆಲ್ಲ. ಆದರೆ ನಾವು ಇಲ್ಲಿ ಮನೇಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಲ್ವ, ಅದಕ್ಕೆ ನಾನು ಒಂದೇ ಸತಿ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನೇ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಹಿಟ್ಟನ್ನು. ನಾನು ಹೇಳಿರುವಂಥ ಅಳತೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಒಂದು 10 ಮದ್ದೂರು ವಡೆ ರೆಡಿ ಆಗುತ್ತೆ. ಫಸ್ಟ್ದಾಗಿ ನೀವು ಸ್ವಲ್ಪ ಮಾಡಿಬಿಟ್ಟು ಪ್ರಯತ್ನ ಪಡಿ. ಚೆನ್ನಾಗಿ ಬಂತು ಅಂತಂದರೆ ಇನ್ನು ಜಾಸ್ತಿನೂ ಮಾಡ್ಕೊಳ್ಬೋದು. ಸೊ ನೋಡಿ, ನೀರೆಲ್ಲ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ವಡೆಗೆ ಹಿಟ್ಟು ರೆಡಿಯಾಗಿದ್ದಾಯಿತು. ಇದನ್ನು ಕಲಸಿದ ಮೇಲೆ ನೆನೆಸುವಂಥ ಕೆಲಸ ಏನೂ ಇಲ್ಲ, ಡೈರೆಕ್ಟಾಗಿಯೇ ವಡೆನ ತಟ್ಕೊಳ್ಬೋದು. ನಾನಿಲ್ಲಿ ಫಸ್ಟು ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ತೀನಿ, ವಡೆ ತಟ್ಟೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ. ನಾವು ಪೂರಿಗೆಲ್ಲ ತೊಗೊಳ್ತೀವಿ ನೋಡಿ, ಆ ಥರ ಒಂದು ಸೈಜ್ನಲ್ಲಿ ನಾವು ಉಂಡೆ ಮಾಡಿಕೊಂಡ್ರೆ ಬೇಗನೆ ತಟ್ಬಿಟ್ಟು ಹಾಕ್ಕೊಳ್ಬೋದು. ಸೊ ಎಲ್ಲ ಫಸ್ಟ್ ಉಂಡೆಗಳಾಗಿ ಮಾಡ್ಕೊಂಡು ಬಿಡೋಣ. ಹೀಗೆಲ್ಲ ಮಾಡ್ಕೊಂಡಿದ್ದಾಯಿತು. ನಾನೊಂದು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ವಡೆನ ತಟ್ಕೊಳ್ಳೋಣ. ನೀವು ಬೇಕು ಅಂತಂದರೆ ಕೈಯಲ್ಲಿನೇ ತಟ್ಬೋದು ಅಥವಾ ಬಟರ್ ಪೇಪರ್ ಮೇಲೆ ಕೂಡ ತಟ್ಕೊಳ್ಬೋದು. ಸೊ ನೋಡಿ, ಒಂದು ಉಂಡೆನ ತೊಗೊಂಡ್ಬಿಟ್ಟು ಚೆನ್ನಾಗಿ ತಟ್ಕೊಳ್ತಾ ಇದ್ದೀನಿ.
ತಟ್ಟೋದಕ್ಕೆ ಏನಾದರೂ ಕಷ್ಟ ಆಯ್ತು ಅಂತಂದರೆ ನೀವು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೂಡ ತಟ್ಕೊಳ್ಬೋದು. ಇದನ್ನು ಪೂರ್ತಿ ತೆಳ್ಳಗೆ ತಟ್ಕೊಬೇಡಿ, ದಪ್ಪನೇ ಇರಬೇಕು. ತೆಳ್ಳಗಾಯಿತು ಅಂತಂದರೆ ಪೂರ್ತಿ ಹಪ್ಪಳ ಥರ ಆಗಿಬಿಡುತ್ತೆ, ಚೆನ್ನಾಗಾಗೋದಿಲ್ಲ. ಸೊ ನೋಡಿ, ನಾನು ಈ ಥರ ಎಷ್ಟು ದಪ್ಪ ಮಾಡ್ಕೊಂಡಿದ್ದೀನೋ ನೀವು ಅಷ್ಟೇ ಮಾಡ್ಕೊಳ್ಳಿ. ಈಗ ತಟ್ಕೊಂಡಿದ್ದಾಯಿತು. ಕಾದಿರುವಂಥ ಎಣ್ಣೆಯಲ್ಲಿ ವಡೆನ ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದೊಂದೇ ವಡೆನೇ ಬಿಟ್ಕೊಳ್ಳಿ. ಒಂದು ವಡೆ ಆದಮೇಲೆ ಇನ್ನೊಂದು ವಡೆನ ಹಾಕ್ಕೊಳ್ಬೋದು, ಆದರೆ ಒಂದೊಂದು ವಡೆಯನ್ನು ಮಾಡ್ಕೊಂಡ್ರೆ ಚೆನ್ನಾಗಾಗತ್ತೆ. ಸೊ ನೋಡಿ, ಇದು ಒಂದು ಒಳ್ಳೆ ಕಲರ್ ಬರುತ್ತೆ. ಅಲ್ಲಿವರೆಗೂ ನಾವು ಒಂದು ಸೈಡ್ ಬೇಯಿಸ್ಕೊಳ್ಬೇಕಾಗತ್ತೆ. ಆಮೇಲೆ ತಿರುಗಿಸ್ಬಿಟ್ಟು ಇನ್ನೊಂದು ಬದಿ ಕೂಡ ಬೇಯಿಸ್ಕೊಳ್ಬೇಕು. ಮತ್ತು ತುಂಬ ಹೆಚ್ಚು ಕೂಡ ಬೇಯಿಸ್ಕೋಬೇಡಿ. ಹೆಚ್ಚು ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಈರುಳ್ಳಿ ಎಲ್ಲ ಕಹಿ ಬಂದುಬಿಡುತ್ತೆ, ಚೆನ್ನಾಗಾಗೋದಿಲ್ಲ. ನೋಡಿ, ಈ ಥರ ಬಂತು ಅಂತಂದರೆ ಇದು ಆಗಿದೆ ಅಂತ ಹೇಳಿ ಅರ್ಥ. ಈಗ ತೆಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಕೂಡ ನಿಮಗೆ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಯಾವ ಥರ ತಟ್ಟಿದ್ದೀನೋ ನೋಡ್ಕೊಂಡ್ಬಿಟ್ಟು ನೀವು ಕೂಡ ಅದೇ ಥರ ತಟ್ಬಿಟ್ಟು ಮಾಡ್ಕೊಳ್ಳಿ. ರೌಂಡ್ ಶೇಪಾಗಿ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಫಸ್ಟ್ ಟೈಮ್ ಯಾರಿಗೂ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಬರುತ್ತೆ ಕರೆಕ್ಟಾಗಿ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದಮೇಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದನ್ನು ಮಾಡ್ಕೊಳ್ಬೋದು. ಆಹಾರ ಪ್ರಿಯರೇ, ಇವತ್ತಿನ ಈ ಮದ್ದೂರು ವಡೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾ ಹೇಳಿರುವಂಥ ಅಳತೆ ಪ್ರಮಾಣದಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಮನೇಲಿನೇ ಮದ್ದೂರು ವಡೆ ಟೇಸ್ಟ್ನ ಸವಿಬೋದು. ಟ್ರೈನಲ್ಲೆಲ್ಲ ಸಿಗ್ತಾಯಿತ್ತು ನೋಡಿ, ಅದನ್ನೇನು ಮಿಸ್ ಮಾಡ್ಕೊಳ್ಳೋವಂಥದ್ದಿಲ್ಲ, ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಒತ್ಬಿಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.